ಸೇಡಿಗಾಗಿ ದಡ್ನಾದ ಕ್ರಾಂತಿವೀರ, ಇಂದು ನಾನು ನಿನ್ನ ಎದೆಗೆ ಗುರಿಯಿಟ್ಟ ಹೊಡೆದ ಬಾಣ ನಿನ್ನ ಎದೆಗೆ ತಾಕಿದಾಗ ಮುಗಿಲು ನಕ್ಷತ್ರ ಉರುಳಿದಂತೆ ಆಯ್ತಲೇ ನಿನ್ನ ಜೀವನದಲ್ಲೇ. ಶಾಂತಿ ಎಂಬ ಪುರದಲ್ಲಿ ನಾನೇ ಕ್ರಾಂತಿವೀರ ಅಂತ ಮೆರೆಯುತ್ತಿದ್ದೆಯಲ್ಲ ಮಗಳೇ. ಇನ್ನೇನು ಸಾಧಿಸಲಾರೆ ಈ ನನ್ನ ಕೈಯಲ್ಲೇ. ಅಂದಿನ ಶಕುನೆಂಬ ಮೂರಕ್ಷರ ಸೇಡಿಗೆ ಆ ದುರ್ಯೋಧನ ಎದೆಗೆ ನಾಟಿದಾಗ ಇಡೀ ಕೌರವರ ಕುಲವೇ ನಾಶ ಮಾಡಿದಂತೆ ಆಯಿತು. ನನ್ನ ಸೇಡೆಂಬ ಮೂರಕ್ಷರ ಆ ದೇವೇಗೌಡನ ಎದೆಗೆ ನಾಟಿದಾಗ ನಿಮ್ಮಿಬ್ಬರ ಕುಲವೇ ನಾಶ ಮಾಡಿದಂತೆ ಆಯಿತು. ಆಮೇಲೆ ತ್ರಿಲೋಕ ಸುಂದರಿ ಆದ ಆ ರಾಧಿಕನ ನಾನು ಮದುವೆ ಆಗಿ ಈ ಮಧುಚಂದ್ರನ ಕೈ ಹಿಡಿದ ಮೇಲೆ ಆ ದೇವೇಗೌಡನ ಸಂಪತ್ತು ಈ ಗಜರಾಜನ ಕೈಯಲ್ಲೇ. ಬಾರೇ ರಾಧಿಕಾ ಬಾ. ಈಗ ನಾನು ನಿನ್ನ ಕಡೆಗಣ್ಣಿನ ನೋಟಕ್ಕೆ ಮನಸ್ಸು ಸೋತು ನೀರಾಗಿ ಹೋಗಿದ್ದೇನೆ. ಬಾರೇ ಚೆಲುವೆ ಬಾ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ನನಗಾಗಿ ಆ ದೈವ ನಿನ್ನ ಪಡೆದ ನಲ್ಲಿನಲ್ಲೇ, ನನಗಾಗಿ ಆ ದೈವ ನಿನ್ನ ಪಡೆದ ನಲ್ಲಿನಲ್ಲೇ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಲಾ 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 ಲಾ. ಛೇ, ಇದೇನು ಹಾಳಾದ ಕನಸು. ಈ ಹೊತ್ತಿನಲ್ಲಿ ಹೇಗೆ ಹುಚ್ಚನಾಗಿ ಮಾಡುತ್ತಿದೆ. ರಾಧಿಕಾ, ರಂಬೆಯಾದ ನಿನ್ನ ವರಿಸಲು ಈಗಲೇ ಬಂದೆ.
ಹಲೋ ಚಂದುಲಾಲ್, ಓಕೆ, ನಮ್ಮ ಗಂಧದ ಲೋಡು ಬಂದು ತಲುಪಿದ್ವಿ. ಮುತ್ತು ರತ್ನಗಳು ನಿನಗೆ ತಲುಪಿದ್ವಿ. ಓಕೆ, ಸರಿ ಸರಿ, ನಮ್ಮವರ ಕೈಯಲ್ಲಿ ಹಣ ತಲುಪಿಸಿಬಿಡು. ಮತ್ತೆ ಮುಂದಿನ ವಾರ ಒಂದು ಲೋಡು ಕಳಿಸುತ್ತೇನೆ. ಥ್ಯಾಂಕ್ ಯು. ಭೀಮನ ಮರಣ ನಂತರ ಒಂದರ ಒಂದಂತೆ ಸಕಲ ಕಾರ್ಯ ಸಫಲವಾಗಿ ನಡೆಯುತ್ತಿದೆ. ಹಣದ ರಾಶಿ ಬೆಟ್ಟ ತರ ಬೆನ್ನತ್ತು ನಿಂತಿದೆ. ಮುಂದಿನ ವಾರದಲ್ಲಿ ಸಭಾ ಸಂಸ್ಥೆಗಳಿಗೆ ನಾವು ಒಳ್ಳೆಯದಾಗಿ ಆ ತಂದ್ರೆ ಭೂನಾಗವನ್ನು ಆ ಜೈವಿ ನಮ್ಮ ಮೀನ ಬೆಲೆಗೆ ಎಸೆದು ನಾಳಿಗೆ ಅವನ ಆಸ್ತಿ ನನ್ನ ಕೈ ಸರಿ. ಮರ್ಯಾದೆಯಿಂದ ಮಾತನಾಡು. ನಿನಗೇನೋ ಮರ್ಯಾದೆ, ನಿಮ್ಮಪ್ಪನಿಗೂ ಕೂಡ ಹೀಗೆ ಮಾತಾಡ್ತಾಳೆ. ಏನೋ ಸಾವುಕಾರ, ನನ್ನ ಮುಂದೆ ನಿಮ್ಮ ತಂಗಿಯನ್ನು ರೇಪ್ ಮಾಡಲು ಬಂದಿದ್ದ ಅಂತ ಹೇಳಿದೆಯಾ? ರೇಪ್ ಮಾಡದೆ ಮತ್ತೇನು? ನನ್ನ ತಂಗಿಯನ್ನು ಹತ್ತಿದ ಕ್ಷಣದಲ್ಲಿ ತೆಗೆದ ಆ ಭಾವಚಿತ್ರ ನನ್ನ ಕಣ್ಣು ಮುಂದೆ ಬಂದರೆ ನಿನ್ನನ್ನು ಈಗಲೇ ಹೋಗಿ ಜೀವಂತವಾಗಿ ಸುಟ್ಟು ಹಾಕಬೇಕು ನಾನು. ಒಮ್ಮೆ ಸೇಡಿಗಾಗಿ ಎದೆ ಮುಟ್ಟಿ ದರ್ಪ ಯಾವುದೋ ಒಂದು ಹುಚ್ಚು ನಾಯಿ ನಿಮ್ಮ ತಂಗಿಯನ್ನು ಕಚ್ಚಲು ಬಂದಾಗ ಮುಚ್ಚು ಮರಿ ಇಲ್ಲದೆ ರಕ್ಷಿಸಿ ಕಳಿಸಿದ್ರೆ ಆ ಹುಚ್ಚಾನ ಮಾತು ಕೇಳಿ ಹುಟ್ಟಿಸಿದೆಯಾ ಹೇಳಿ. ಇದೆಲ್ಲ ದಂತಕತೆ ಹೇಳಬೇಡ ನನ್ನ ಮುಂದೆ. ಹಾಗಾದರೆ ಅದೇ ಕೆಲಸ ಈಗಲೇ ಕರೆ ಮಾಡಿ ತೋರಿಸಲೇ? ತರ್ರಿ ಗೌಡ್ರ, ಕೊಡ್ಬೇಡ್ರಿ ನೀವು ಮಾತು ಕೊಟ್ರಿ ಅಂದ್ರ ಸತ್ತ ನಿಮ್ ತಂಗಿನ ಕರೆದು ಮುಟ್ತಾನ ಅವಳ ಸುಂದರವಾದ ದೇಹಣ್ಣ. ಮುಟ್ಟಿದರೆ ಆ ತಟ್ಟಿದ ಕೈಗಳನ್ನು ಕತ್ತರಿಸುವ ಶಕ್ತಿ ನನ್ನಲ್ಲಿದೆ. ನಿನ್ನ ಅಹಂಕಾರವನ್ನು ಅಡಗಿಸಲೇಬೇಕೆಂದು ಬಲ ಭೀಮನಾಗಿ ಬಂದಿದ್ದೇನೆ ಎಂದು ನನ್ನ ಮನವೆಚ್ಚಿ ಬರುವ ಮಂದಾರ ಹೂವನ್ನು
ನಾನು ಚಂದಿರನಾಗಿ ಬಾಳು ಕೊಡದೆ ಬಿಟ್ಟು ಹೋದರೆ ಈ ಜನ ಅನ್ನುತ್ತಾರೆ ನನಗೆ ಷಂಡನೆಂದು. ನನ್ನಲ್ಲಿ ಯಾವ ಗಂಡಿದೆ ಇದೆಯೋ ಇಲ್ಲವನ್ನೋದು ಈಗಲೇ ತಿಳಿದು ಹೋಗಲಿ. ರಾಧಿಕಾ, ಏ ರಾಧಿಕಾ, ಹೌದಲ್ಲ, ಇವರು ಹೇಳಿದ್ರ ಮಾತು ನಿಜವಿದೆ. ಯಾರ್ದೋ ಮಾತುಗಳನ್ನು ಕೇಳಿ ನಿನ್ನ ಮರ್ಯಾದೆಯನ್ನು ನೀನೇ ಮಾಡ್ಕೊಳ್ಬೇಡ. ನೀ ನಂಬಿದ ಕಾಮದ ನಾಯಿನ ಬಲಾತ್ಕಾರ ಮಾಡಲು ಬಂದಿತ್ತು. ಆದ್ರೆ ಅದೇ ಸಮಯದಲ್ಲಿ ಇವರು ನಿನ್ನ ಕಾಪಾಡಿದ ತೀರರು. ನಾನು ಇವರನ್ನು ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರೀತಿಗೆ ನೀವು ಅಡ್ಡಿ ಬರಬೇಡಿ. ರಾಧಿಕಾ, ಈಗ ನಿನ್ನನ್ನು ಜೀವಂತವಾಗಿ ಉಳಿಸಲಾರೆ ನಾನು. ನೀನನ್ನ ಸುಟ್ಟು ಹಾಕಿದ್ರೂ ಚಿಂತೆ ಇಲ್ಲ, ನಾನು ಮಾತ್ರ ಇವನೆಂದಿಗೂ ಬಿಡೋದಿಲ್ಲ. ಹೃದಯದಲ್ಲಿರುವ ಪ್ರೀತಿ, ಮಾತಿನಲ್ಲಿರುವ ಮೌನ, ಕಣ್ಣಲ್ಲಿರುವ ಕಂಬನಿ, ಅಂತರಂಗದಲ್ಲಿ ತುಂಬಿಕೊಂಡಿರುವ ಈ ಪ್ರೀತಿ ನಿನ್ನಂತವನಿಗೆ ಹೇಗೆ ಗೊತ್ತಾಗ್ಬೇಕು? ಬಾಯಿ ಮುಚ್ಚು. ದೊಡ್ಡ ಎಣ್ಣೆ, ದೊಡ್ಡ ಜಮೀನ್ದಾರ ಮಗಳೆಂಬ ನಿನ್ನ ಅಕ್ಕರೆಯಿಂದ ಬೆಳೆಸಿದರೆ ನನಗೆ ಮರ್ಯಾದೆ ಇಲ್ಲದಂತೆ ಮಾತನಾಡುವಿಯಾ ಪಾಪಿ? ನಾನು ಯಾರು ಗೊತ್ತೇ? ಹಳ್ಳಿಯಿಂದ ದಿಲ್ಲಿವರೆಗೂ ನಿತ್ಯ ರೌಡಿಗಳ ಮೇಲೆ ಕಾಲಿಟ್ಟು ಮೆರೆಯುವ, ಕಚ್ಚಿ ಕಚ್ಚಿ ಸಾಯಿಸುವ ನಾಗರಾವ. ಏ ದೇವೇಗೌಡ, ನಾನು ಯಾರನ್ನುವುದು ನಿನಗೆ ಗೊತ್ತೇ? ನಿನ್ನಂತ ಎಡೆ ಎತ್ತಿ ಬರುವ ಕರೆ ನಾಗರನನ್ನು ಎತ್ತರಿಸಿದ ಆಕಾಶದ ಎತ್ತರಕ್ಕೆ ಓದು ಸರಗರನೆ ತಿರುಗಿಸಿ ಕೊಲ್ಲುವ ಗಂಡ ಗರುಡನಾಗಿದ್ದೇನೆ. ರೂಢಿಯೋಳ್ ಹೆಗಲು ಕೊಟ್ಟು ಸತ್ತು ಬದುಕುವ ನಾಮರ್ಥ ನಾನಲ್ಲ. ಈಗಲೇ ನಿನ್ನ ತಂಗಿಗೆ ತಾಳಿಯನ್ನು ಕಟ್ಟುತ್ತೇನೆ. ನಿನ್ನಲ್ಲಿ ಗಂಡೆನ್ನುವ ತಾಕತ್ತಿದ್ದರೆ, ನಿನ್ನಲ್ಲಿ ಆ ತಾಕತ್ತಿದ್ದರೆ ತಡೆ ನೋಡೋಣ ಈಗಲೇ. ಮೂಗಿತ್ತಲೇ ನಿನ್ನ ಆಯುಸ್ಸು. ತರ್ರಿ ಗೌಡ್ರ, ನಿಮಗ ಬುದ್ಧಿನ ಇಲ್ಲ ಅಂತನ. ಅವು ಕಲ್ಯಾಣ ಕೆಲ್ಸಕ್ಕೆ ಅಡ್ಡಿಪಡಿಸೋದು ನಿಮ್ಮ ಧರ್ಮ ಅಲ್ರಪ್ಪ, ನಿಮ್ಮ ಧರ್ಮ ಅಲ್ಲ. ಗೌಡ್ರ ಒಂದ್ ಸ್ವಲ್ಪ ಬರ್ರಿಲ್ಲ, ಒಂದ್ ಸ್ವಲ್ಪ ಬರ್ರಿ ಗೌಡ್ರ. ಎಷ್ಟು ಮಾಡಿ ಮುಗಿಸ್ಬೇಡಿ ನೋಡ್ರಪ್ಪ. ಇಲ್ಲ ಮುತಾಲಿಕಾ, ಇಲ್ಲ. ನನ್ನ ಕೋಪಕ್ಕೆ ನೀನು ಅಡ್ಡಿ ಬರಬಾರ್ದಾಗಿತ್ತು. ಗೌಡ್ರ, ಮಾತು ಕೆಟ್ಟ ಮೇಲೆ ಮೌನಕ್ಕೆ ಚರ್ನಾಗೋದು ತಿಳಿದಲ್ಲೇನ್ರಿ ನಿಮಗ? ಇದು ಕಲಿಯುಗ ಐತ್ರಿಪ್ಪ, ಕಲಿಯುಗ. ಸಿಡಿತೈತಿ ನಿಂತ್ರ ಕ್ರಾಂತಿಯುಗ ಆಕತ್ ನೋಡ್ರಿ. ನನ್ನ ಮಾತು ಕೇಳ್ರಿ ಗೌರವ, ಒಂದ್ ಸ್ವಲ್ಪ ನನ್ನ ಮಾತು ಕೇಳ್ರಿ. ಶರಣನ್ನದೇ ನಿನ್ನ ಕೆಟ್ಟ ವಿಚಾರ ಮಾಡಿ ನನ್ನ ಸತಿಗೇನಾದರೂ ಕಿರುಕುಳ ಕೊಟ್ಟರೆ ಅದೇ ಅರುಕ್ಷಣದಲ್ಲಿ ನಿನ್ನ ಮರಣದ ಮೌನಮಿ ನಡೆಯುವುದು ಖಂಡಿತ. ರಾಧಿಕಾ, ನಡೆ ನೀ ಒಳಗೆ, ನಾನು ಬರುತ್ತೇನೆ. ಆಯ್ತು ರಾಜ. ಮುತಾಲಿಕಾ, ನನ್ನನ್ನು ತಡೆದು ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಮಸ್ಕಾರ ಗೌಡ್ರೆ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಇಂದು ನೀನು ನನ್ನ ಪಕ್ಕದಲ್ಲಿ ನಿಂತಿದ್ದರೆ
ನನಗೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ ಇವತ್ತು ಜಿತೇಂದ್ರ. ಯಾಕೆ ಗೌಡ್ರೆ, ಯಾರಾದ್ರೂ ನಿಮ್ಮ ಹಕ್ಕು ಚುಕ್ಕಿಗೆ ಭಂಗ ತಂದರೆ, ಯಾವನಾದರೂ ನಿಮ್ಮ ಮೇಲೆ ಕೈ ಮಾಡಿದ್ದಾನೆ ಹೇಳಿ. ಹಾಗೇನಾದರೂ ಆದರೆ ಆ ಪಾಪಿ ರುಂಡವನ್ನು ಚೆಂಡಾಡಿ ನಿಮ್ಮ ಪಾದಕ್ಕೆ ಅರ್ಪಿಸಿ ಬಿಡುವೆ. ಚಂದ್ರ, ನೀ ಆಡಿದ ಪ್ರತಿಯೊಂದು ಕೃತಿಯಾಗಿ ಹೋದರೆ ಆ ಕ್ರಾಂತಿವೀರ ನಮಗೆ ಬೇತಾಳಾಗಿ ಬಿಡ್ತಾನೋ, ಬೇತಾಳಾಗಿ ಬಿಡ್ತಾನೆ. ಅವನಂತ ಬೇತಾಳವಾಗಿ ನಮಗೆ ಬೆನ್ನು ಹತ್ತಿದರು. ಆ ಶಕ್ತಿ ಮಾವಿನ ನುಂಗಿ ನೀರುಗಳು ಶಕ್ತಿ ನನ್ನಲ್ಲಿದೆ. ಹೇಳು, ಅವನಿಗೆ ಯಾವ ಶಿಕ್ಷೆ ಕೊಡಬೇಕು? ಜಿಚಂದ್ರ, ಮಾತು ಬರದೆ ಮೌನಕ್ಕೆ ಶರಣಾದ ಈ ಗೌಡನ ಕೇಳಿದರೆ ಏನು ಪ್ರಯೋಜನ ಇಲ್ಲ. ಕರ್ನಾಡಿನ ಹುಲಿಯಾಗಿ ಗರ್ಜಿಸಿ ಇವರ ಎದುರಿಗೆನೆ ಇವರ ತಂಗಿ ಕೋಳಿಯ ತಾಳಿ ಕಟ್ಟಿ ಹೋಗಿದ್ದಾನೆ ಆ ಕ್ರಾಂತಿವೀರ. ಅತಳ ವಿತಳ ಸುತಳ ಪಾತಾಳ ಭೂಲೋಕವೇ ಈ ಗೌಡರ ಕರ್ತನಿಗೆ ಅಂಜಿ ನಡುಗುವಾಗ ನಮ್ಮ ಗೌಡರ ತಂಗಿಗೆ ತಾಳಿ ಕಟ್ಟಿ ಹೋದನೆ. ಛೇ, ನಾನಿದನ್ನು ಸಹಿಸಲಾರೆ. ಈಗ ಹೇಳು, ಅವನಿಗೆ ಏನು ಮಾಡಬೇಕು? ಲೇ 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 ತಮ್ಮ, ಒಂದ್ ಸ್ವಲ್ಪ ತಡ್ಕೋರು. ಈಗ ನೀನೇನೋ ಮಾಡೋದು ಬೇಕಾಗಿಲ್ಲ. ಹೆಂಗು ನಾವೀಗ ರವಿಕಾಂತನ ಗ್ಯಾಂಗ್ ಹಿಡಿದಿದೀವಿ. ಆ ಕಡ್ಲಿ ಕೈಲಿ ಕಡ್ಲಿ ಉರ್ಸಿದ್ರಾಯ್ತು. ಮುಳ್ಳನ್ನ ಮುಳ್ಳು ನಿಂತಿರ್ತೀವಿ ಕೆಲಸ ಮಾಡೋ ಪಾತಮ್ಮ. ಮುಳ್ಳನ್ನ ಮುಳ್ಳು ನಿಂತಿರ್ತೀವಿ ಕೆಲಸ ಮಾಡೋಣ. ಹೌದು ಮುತಾಲಿಕಾ, ಹೌದು. ನಾವು ರವಿಕಾಂತನ ಜೊತೆ ಎಲ್ಲಾ ಕಳ್ಳ ವ್ಯವಹಾರದಲ್ಲೂ ಶಾಮೀಲಾಗಿದ್ದೇವೆ. ಇದೊಂದು ಕೆಲಸ ಅವನಿಗೆ ಹೇಳಿ ಅವನಿಂದಲೇ ಅವನ ಕತೆ ಮುಗಿಸೋಣ. ರೀ ಗೌಡ್ರ, ಅಲ್ಲಿ ನೋಡ್ರಿ ಅಪ್ಪ, ಒಂದ್ ಸ್ವಲ್ಪ ಅಲ್ಲಿ ನೋಡ್ರಿ. ನೆನೆದವ್ರ ಮನದಂಗ ಅನ್ನುವಂಗ ಆ ರುದ್ರ ದೇವ್ರಿ ಈ ಕಡೆ ಬರತಾನ. ಅದ್ದೂರಿಯಿಂದ ಸ್ವಾಗತ ಮಾಡ್ಕೋರಿ ನಮ್ಮ ಭದ್ರಕೋಟೆ ಒಳಗ. ಏನ್ ಮಾಡ್ತಾ ಇದ್ದೀರಾ ಸರ್ಪಗಾವಲಿನ ದರ್ಪದ ದೇವೇಗೌಡ್ರೆ? ಬಾ ಕ್ರಾಂತಿವೀರ ಬಾ, ಬನ್ನಿ ಕ್ರಾಂತಿವೀರ ಬನ್ನಿ. ನಿಮಗೆ ಸ್ವಾಗತ ಸುಸ್ವಾಗತ. ಬನ್ನಿ ರವಿಕಾಂತ್, ಬನ್ನಿ. ನಿಮ್ಮ ಬರುವಿಕೆ ಕಂಡು ನಮಗೆ ತುಂಬಾ ಸಂತೋಷ ಆಯ್ತು. ಬನ್ನಿ, ಕುಳಿತುಕೊಳ್ಳಿ. ಬನ್ನಿ ಹುಲಿರಾಯ, ಬನ್ನಿ. ನೀವು ಬರೋಕೆ ಕಂಡು ನಮಗೆ ತುಂಬಾ ಸಂತೋಷವಾಯಿತು. ಪರವಾಗಿಲ್ಲ ಬಿಡಿ. ಈ ಕಾಡಿನ ಹುಲಿಗೆ ನಿಂತ ನೆಲವೇ ಸಿಂಹಾಸನ. ಹೌದ್ ಮುತಾಲಿಕ, ಹೌದಾ? ಇನ್ನ ಕ್ರಾಂತಿವೀರ ಎಂಬ ಹುಲಿ ಹಿಡ್ಲಿಕ್ಕ ನಮಗಿನ್ಯಾವ ಬಲಿನೂ ಬೇಕಾಗಿಲ್ಲ. ಎಲ್ಲವನ್ನು ಬಲ್ಲ ಈ ಮಲ್ಲ ನಿಮ್ಮೊಂದಿಗಿರುವಾಗ ಯಾವ ಬಂಡೆಗಲ್ಲಿಗೂ ಬಂದು ಅಪ್ಪಳಿಸಿದರು ಆ ಕುಪ್ಪಳಿಸುವ ರಣಕುಮಾರ ನಾನಿದ್ದೀನಿ. ನೀವ್ಯಾವುದಕ್ಕೂ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಹೇಳಿ, ಅದಾವ ಕಾರ್ಯವನ್ನು ಕೈಗೊಂಡಿದ್ದೀರಿ? ಅದು ಮರ್ಯಾದೆ ಎಂಬ ಮಾಲಿನಲ್ಲಿ ಮೌನ ಮುರಿದು ಬಿದ್ದಿದೆ ವೀರ, ಮೌನ ಮುರಿದು ಬಿದ್ದಿದೆ. ಅಂದರೆ ದೇವೇಗೌಡನೆಂಬ ಬಂಡೆಗೆ ಸಿಡಿಲು ಬಡಿದು ಅಪ್ಪಳಿಸಿದೆಯಾ? ಅದು ಹೌದು ಗೌಡ್ರೆ. ಅದು ಅಪ್ಪಳಿಸಿದ ಸಪ್ಪಳಕ್ಕೆ ಗೌಡೂರ್ ಗಂಡೆ ಎಂಬ ದೇಹ ಬಂಡೆ ಹೊಡೆದ ಚೂರಾಗಿ ಆ ಒಡೆದ ಚೂರವೇ ಅವರ ಮರಣ ಮರ್ಯಾದೆಗೆ ಹೊಂದಿದೆ. ಆದ ಕರೆ ಇದಪ್ಪ. ಆದ್ರ ಅವ್ರಿಗಿಂತ ಮೊದ್ಲ ನೀವು ಒಟ್ಟು ಸಟ್ನ ಬಾಯಿ ತೆಗದ ಆ ನಮ್ಮ ವೈರಿ ರಕ್ತನ ಘಟ 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 ಅಂತ ಕುಡ್ದು ಬಿಟ್ರ ನಾ ಇಲ್ಲಿ ಪಟ ಪಟ ಅಂತ ಪಟಾಕ್ ಚಾಯಿಸಿ ಬಿಡ್ತಾನೆ ನೋಡ್ರಿಪ್ಪ. ಯಾರವನು ನಿಮಗೆ ಎದುರಾದ ಆ ಕರಿನಾಗರ?
ಅವನೇ ಅಂದು ನಿನಗೆ ಹೇಳಿದ ಕ್ರಾಂತಿವೀರ. ಏನು ಮಾಡಿದ್ದಾನೆ ಆ ಕ್ರಾಂತಿವೀರ? 70 ನಾಯಕರೆಂಬ ಖಬರಿಲ್ಲದೆ ಇದೇ ಗೌಡರ ಎದುರಿಗೆ ಇವರ ತಂಗಿ ಕೊಳೆಗೆ ತಾಳಿ ಕಟ್ಟಿ ಹೋಗಿದ್ದಾನೆ ಆ ಕ್ರಾಂತಿವೀರ. ದೇವೇಗೌಡರ ತಂಗಿಗೆ ತಾಳಿ ಕಟ್ಟಿದ ಅವನ ಕೈಯನ್ನು ಕತ್ತರಿಸಿ ತಂದು ನಿಮ್ಮ ಮುಂದೆ ಇಡ್ತೀನಿ. ನೀವ್ಯಾವುದಕ್ಕೂ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಈ ಶರವೇಗದ ಸರದಾರನ ಮುಂದೆ ಯಾವ ಕುರಿಮರಿ ತಲೆ ಎತ್ತಿದರೂ ಕೂಡ ನಾನು ಒಂದು ಸಲ ಕೈ ಎತ್ತಿದರೆ ಅವನು ಕತ್ತರಿಸದೆ ಎಂದು ಕೆಳಗೆ ಇಳಿಸಲಾರನು. ನೀವು ಯಾವುದಕ್ಕೂ ವಿಚಾರ ಮಾಡಬೇಡಿ, ನಾನು ಅವನನ್ನು ವಿಚಾರಿಸಿಕೊಳ್ಳುತ್ತೇನೆ. ನಾನು ಈಗ ಹೋಗಿ ಬರ್ತೀನಿ. ಗೌಡ್ರ ನಾವು ಇಲ್ಲಿಂದ ಹೋಗೋಣ್ರಿಪ್ಪ. ಹುಲಿ ಮಲಿ ಮೊದ್ಲ ಒಳಗೆ ಬಂದು ಕುಂತಿರ್ತೈತ್ರಿ. ಅಲ್ಲ, ಇಷ್ಟು ವಯಸ್ಸಾದ್ರೂ ಇನ್ನು ತುಂಟಾಟ ಹೋಗಿಲ್ವಲ್ಲ ನಿಮಗೆ? ಅಲ್ಲಿ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಎಂಬ ಸರಕ್ಕೆ 3 ಗಂಟೆ ಹಾಕಿದವನು ನಾನೇ ಅಲ್ಲವೇ? ಹೌದೌದು, ನಾನೇನು ಇಲ್ಲ ಅಂತ ಹೇಳಲಿಲ್ಲ. ಸಾಕ್ ಮಾಡಿ, ಇಂಥ ಮಾತಿಗೆ ನನಗೆ ನಾಚಿಕೆ ಆಗತ್ತಪ್ಪ. ನಾಚಿಕೆ ಎಂಬುವುದು ಹೆಣ್ಣಿನಲ್ಲಿರುವುದು ಸಹಜ ರಾಣಿ. ರಾಣಿಯು ನಡೆನುಡಿಗೆ ತಕ್ಕಂತೆ ಅರಳಿ ನಿಂತ ಈ ನಿನ್ನ ಮಲ್ಲಿಗೆ ಹೂವಿನಂತಿರುವ ತುಟಿ ಕಂಡು ನನಗೆ ಮುದ್ದು ಕೊಡುವ ಆಸೆ ಆಗಿದೆ ರಾಣಿ. ಅಪ್ಪ, ಹೌದಾ? ಆಯ್ತಾಯ್ತು, ಬನ್ನಿ, ಕೆಲಸ ತುಂಬಿದೆ ಮನೆಯಲ್ಲಿ. ಆ ಕೆಲಸ ಆಮೇಲೆ ನೋಡೋಣ. ಈಗ ಒಂದು ಗೀತೆ ಹಾಡೋಣ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ, ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಇಂದು ಹೀಗೆ ನಾವು ಸಿರಿ ಹಾಡುವಾಗ, ಇಂದು ಹೀಗೆ ನಾವು ಸಿರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಆಹಾ ನುಡಿಯು ಜೇನಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾದಿಯು. ಆಹಾ ಆಹಾ ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ. ಗರಿಸ ಗರಿ ಸರಿದ ಗರಿಸ ಗರಿ ಸರಿ ಗರಿಸ ಗರಿ ಸರಿದ.
ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಹೀಗೆ ನಾವು ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಬನ್ನಿ ಆದಷ್ಟು ಬೇಗನೆ ಪ್ರಸಾದ ತೆಗೆದುಕೊಂಡು ಹೊಲಕ್ಕೆ ಹೋಗೋರಂತೆ ಗೊತ್ತಾಯ್ತಾ? ಓಹೋ ಇನ್ನೂ ಟೈಮ್ ಇದೆ. ಎಂದೆಂದು ನಿನ್ನನ್ನು ಹೋಗಲಿ ಇನ್ನೊಂದ್ರ ಕಡೆ. ಏನು ಮಾಡ್ತಾ ಇದ್ದೀರಿ ಆ ದಾನಸೂರರ ಕರ್ಣನ ವಂಶದವರು? ಬನ್ನಿ ಶ್ರೀಮಂತರೇ, ಎಂತ ಮಾತು ಕುಳಿತುಕೊಂಡು ಮಾತಾಡ್ ಬನ್ರಿ. ಕುಳಿತುಕೊಂಡು ನಿನ್ನ ಧರ್ಮಶಾಸ್ತ್ರ ಬೋಧನೆ ಕೇಳಲು ಬಂದಿಲ್ಲ ಈ ದೇವೇಗೌಡ. ಅದೇನು ವಿಷಯ ಅಂತ ಸ್ವಲ್ಪ ತಿಳಿಸಬಾರ್ದು ಗೌಡ್ರೆ? ಬಂಗ್ಲೆ ಭೀಮನಿಗಾಗಿ ಕೊಟ್ಟಿರೋ ಸಾಲವನ್ನು ವಸೂಲಿ ಮಾಡಲಿಕ್ಕೆ ಬಂದಿದ್ದೇವೆ. ಆಯ್ತು ಗೌಡ್ರಿ, ಆ ಬಂಗ್ಲಾ ಭೀಮನನ್ನ ಕರೆಸಿ ವಿಚಾರಿಸಿ ನಿಮ್ಮ ಹಣ ಕೊಡ್ತೇನೆ. ಆ ನಿನ್ನ ಬಂಗ್ಲೆ ಭೀಮ ಸತ್ತು ಇಂದಿಗೆ ಒಂದು ವಾರವಾಯಿತು. ಅದಕ್ಕಾಗಿ ನೀನು ಬರೆದ ಕೊಟ್ಟ ಕಾಗದನ್ನು ಹಿಡಿದು ಬಂದಿದ್ದೇವೆ. ಇದೇನು ಆ ಬಂಗ್ಲೆ ಭೀಮ ಸತ್ತು ಹೋದನೆ? ಹೌದಾ ಯವ್ವ? ಆ ಬಂಗ್ಲೆ ಭೀಮ ಮಾಡಿದ ಸಾಲಕ್ಕ ನಿನ್ನ ಗಂಡ ಈ ಊರ್ ಮುಂದಿನ ಮಣಿ ಹೊಲ ಈ ಮಣಿ ಆ ಸಾಲ ಬರ್ದು ಕೊಟ್ಟಿದ್ದಾನ ಯವ್ವ. ಗುಮಾಸ್ತರೇ, ನೀನು ಬರೆದು ಕೊಟ್ಟಿದ್ದನ್ನೇ ನುಡಿಯುತ್ತಿದ್ದಾನೆ ಮುತಾಲಿಕ.
ಮಾಡಿದ ವ್ಯವಹಾರವನ್ನು ಮರೆತು ಮಾತನಾಡಿದರೆ ಹರಿತವಾದ ಈ ಪಾದಕವನ ಬಾಣ ನಿನ್ನ ಎದೆಗೆ ಅಪ್ಪಳಿಸುತ್ತದೆ, ಎಚ್ಚರ. ಆ ಎಚ್ಚರವನ್ನು ಮರೆತು ತಿರುಗಿ ತಿರುಗಿ ನೀನು ಮಾತನಾಡಿದರೆ ಇದೇ ನಿನ್ನ ಊರ ಮುಂದಿನ ಹೊಲ ಕೆತ್ತು ಹಾಕಿ ನನ್ನ ಫ್ಯಾಕ್ಟ್ರಿ ಕಟ್ಟಬೇಕಾಗುತ್ತದೆ, ನೆನಪಿರಲಿ. ಗೌಡ್ರೆ, ಎಲ್ಲವನ್ನು ಬಲ್ಲವರಾದ ನೀವು ಈ ರೀತಿ ಮಾತನಾಡಿದ್ರೆ ಹೇಗೆ? ನೀವು ಅವನಿಗೆ 2 ಲಕ್ಷ ಸಾಲ ಕೊಟ್ಟಿದ್ದು ನಿಜ, ಆದರೆ ಅದಕ್ಕೆ ನಾನು ಹೊಲ ಮನೆ ಬರೆದು ಕೊಟ್ಟಿದ್ದು ನಿಜ. ಆದರೆ ಕೊಟ್ಟ ಸಾಲವನ್ನು ಸರಳವಾಗಿ ಸಿದುಕೊಳ್ಳಿ. ನೀನು ಹೇಳಿದ್ದನ್ನೇ ದಿನಾಲು ಕೇಳಿಸಿಕೊಂಡು ನನ್ನ ಕಿವಿಗಳು ಕಿವುಡಾಗಿ ಬಿಟ್ಟವೆ. ಮೊದಲು ಆ ಹಣದ ವ್ಯವಹಾರ ಬಗೆಹರಿಸು, ಇಲ್ಲದಿದ್ದರೆ ನಿನ್ನ ಮನೆ ಬಾಗಿಲ ಮುಚ್ಚಬೇಕಾಗುತ್ತದೆ. ಈ ದೇವೇಗೌಡ ಬಾಯಿ ಬಿಟ್ಟು ಕೈಯಲ್ಲಿ ಹಠ ಹಿಡಿದು ನೆತ್ತರೆ ನಿನ್ನ ಸ್ವಂತ ಮುರಿಯದೆ ಬಿಡಲಾರ ಈ ಚೆಲಗಾರ. ಆ ಮಾತಾಡಬೇಡ್ತಾನೆ. ಅವನಿಗೆ ನಾನು ಸಾಲವನ್ನು ಇಸಿದು ಕೊಟ್ಟಿದ್ದು ನಿಜ, ಆದರೆ ನೀವು ಈ ರೀತಿ ಮಾತಾಡುವುದು ಸರಿಯಲ್ಲ ಗೌಡ್ರಿ. ನನ್ನ ಮಾತು ಸ್ವಲ್ಪ ಕೇಳ್ರಿ. ನಾನು ಅವನ ಮನೆಗೆ ಹೋಗಿ ಅವನ ಹೆಂಡರ ಮಕ್ಕಳನ್ನು ವಿಚಾರಿಸಿ ಆ ಸಾಲವನ್ನ ತಂದು ಕೊಡ್ತೇನೆ. ಇಲ್ಲ ಅಂದ್ರ ನಾನು ಹೊಲ ಮನಿ ಬರೆದು ಕೊಡ್ತಾನ, ಆಯ್ತಾ? ನನ್ನ ಮ್ಯಾಲ ಸ್ವಲ್ಪ ವಿಶ್ವಾಸ ಬಿಡ್ರಿ ಗೌಡ್ರ. ವಿಶ್ವಾಸ ಮುಚ್ಚಲೇ ನಿನ್ನ ಬಾಯಿನ. ಇದೇ ನಿನ್ನ ವಿಶ್ವಾಸ ಎಂದು ನಾನು ಕೇಳಿದರೆ ನೀನು ಮಾಡಿದ್ದೇನು, ನಿನ್ನ ತಮ್ಮ ಮಾಡಿದ್ದೇನು? ಅಂದು ನನ್ನ ಕಣ್ಣ ಎದುರಿಗೆ ನಿನ್ನ ತಮ್ಮ ನನ್ನ ತಂಗಿ ಕೋಳಿಗೆ ತಾಳಿ ಕಟ್ಟಿ ಎಳೆದುಕೊಂಡು ಹೋದ. ಅದೆಲ್ಲ ಈಗ ನನಗೆ ನೆನಪವಾದರೆ ನಿಮ್ಮನ್ನು ಈಗಲೇ ಜೀವಂತವಾಗಿ ಸುಟ್ಟು ಹಾಕಬೇಕು ನಾನು. ಗೌರೇ, ಬಾಯಿ ಮುಚ್ಚೋ ಬಡವ. ನನ್ನ ಕೋಪಾಗ್ನಿಯನ್ನು ಕೆರಳಿ ಒದ್ದಾಡಿ ಸಾಯಬೇಡ. ನಾನೀಗ ಶಾಂತತೆ ಸೀಮೆಯನ್ನು ಮೇರೆ ನಿಂತಿದ್ದೇನೆ. ಜಿತೇಂದ್ರ, ಜಿತೇಂದ್ರ, ಹೇಳಿ ಗೌಡ್ರಿ, ಅದ್ಯಾವ ಕೆಲಸ ಅಂತ ಬೇಗ ಹೇಳಿ. ಬೇಗನೆ ಕಟ್ಟಿ ಹಾಕಲೇ ಈ ಬಡಪಾಯಿಯನ್ನು. ಬೇಡಿ, ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಿಮ್ಮ ಸಾಲ ಎಷ್ಟಿದೆಯೋ ಅಷ್ಟನ್ನ ನಾನು ತೀರಿಸ್ತೇನೆ. ನನ್ನ ಗಂಡನನ್ನ ಕಟ್ಟಿ ಹಾಕಿ ಹೊಡಿಯಬೇಡಿ ಸೌಕರ್ಯ, ಕಟ್ಟಿ ಹಾಕಿ ಹೊಡಿಯಬೇಡಿ. ಎನ್ನಾದ ನೀನು ನಿನ್ನ ಗಂಡನಿಂದ ಆಗದ ಕೆಲಸವನ್ನು ನೀನು ಮಾಡ್ತೀಯ? ಆಶ್ಚರ್ಯ, ಪರಮಾಶ್ಚರ್ಯ. ಆಯ್ತು, ಈಗಲೇ ತಂದು ಹಣ ಕೊಟ್ಟು ಬಿಡು. ಜಯ, ಅಷ್ಟೊಂದು ಹಣ ನೀನ್ ಎಲ್ಲಿಂದ ತರ್ತೀಯ? ಹೋಗ್ಬೇಡ ಜಯ, ಹೋಗ್ಬೇಡ. ಇಲ್ಲ ಸ್ವಾಮಿ, ಶೇಂಗಾ ಹಾಗೂ ಸೋಯಾ ಈ ಮಾಲನ್ನು ಮಾರಿ ಹಣವನ್ನು ತಂದು ಕೊಡ್ತೀನಿ. ಅದು ಅಲ್ಲದೆ ಈ ಹಣಕ್ಕಾಗಿ ಆ ಅರವಿಂದ್ ಸಾಹುಕಾರ ಮನೆಗೆ ಹೋಗ್ತೀನಿ. ಈಗಲೇ ಹೋಗಿ ಹಣ ತೆಗೆದುಕೊಂಡು ಬರ್ತೀನಿ ಸ್ವಾಮಿ. ತೆಗೆದುಕೊಂಡು ಬಂದು ಈ ಗೌಡನಿಗೆ ಕೊಡ್ತೀನಿ. ನಾನು ಈಗಲೇ ಹೋಗ್ತೀನಿ. ಬೇಡ ಜಯ, ಬೇಡ. ಜಿತೇಂದ್ರ, ಈಗಲೇ ಫೋನು ಹಚ್ಚು ಆ ದಲಾಲಿ ಅಂಗಡಿಗೆ.
ಅವಳ ಕೈಗೆ ಹಣ ಕೊಡಬೇಡ ಅಂದ. ಹಲೋ, ಈಗ ಜೈವೀರ ಹೆಂಡತಿ ಬರ್ತಾ ಇದ್ದಾಳೆ, ಅವಳಿಗೆ ಹಣ ಕೊಡಬೇಡಿ. ಕೊಟ್ರೆ ಕತ್ತರಿಸೋಗ್ತೀಯ ಮಗನೇ. ಗೌಡ್ರೆ, ಎಂತ ಹೊಲಸ ಬುದ್ಧಿ ಹೊಟ್ಟಾಗಿಟ್ಟುಕೊಂಡ ಬಡವರ ಬಾಳಿಗೆ ಬೆಂಕಿ ಹಚ್ಚಬ್ಯಾರ್ರಿ. ಕೊಟ್ಟ ಸಾಲ ಸರಳದಿಂದ ಇಸುಗೋರಿ. ಜೈವೀರ, ಈ 70 ಹಳ್ಳಿಯ ಸರದಾರನಿಗೆ ತಿದ್ದಿ ಬುದ್ಧಿ ಹೇಳ್ತೀಯಾ ಹರಾಮ್ಕೋರ್? ತಿದ್ದಿ ಬುದ್ಧಿ ಹೇಳ್ದ ಏನ್ ಮಾಡ್ಲೆ ಊರ್ ಹರಾಮ್ಕೋರ್. ಅಪಾಯಕ್ಕೆ ಅಡಿಪಾಯನ್ನು ಹಾಕಿ ನೀವು ನನ್ನ ಮನೆಗೆ ಸಾಲವನ್ನು ಇಸಿದುಕೊಳ್ಳಲು ಮಂಗಗಳಂತೆ ಬಂದ ನೀವು ಊರ ಹರಾಮ್ಕೋರ್ ನನ್ನ ಮಕ್ಕಳು. ಜೈವೀರ, ಅಂದು ನನ್ನ ಮನೆಗೆ ನೀನೇ ಬಂದು ಸ್ವತಃ ನೀನೇ ಬಂದು ಅವನಿಗೆ ಹಣ ಕೊಡಿಸಿದೀಯಾ. ಈಗ ನನಗೆ ವಾದ ಮಾಡ್ತೀಯಾ? ನಿನಗೆ ಹೊಡೆತ ಒದಕಿನೇ ಸಾಕ್ಷಿ. ಏ ಜಿತೇಂದ್ರ, ಬೇಗ ಕಟ್ಟಿ ಹಾಕಲೇ ಇವನನ್ನು. ಜಿತೇಂದ್ರ, ನನ್ನ ಮುಟ್ಟಿದರ ಪರಿಣಾಮ ವಿಕೋಪಕ್ಕೆ ದಾರಿಯಾದಿತ್ಲೇ ಮಗನ. ಈ ಗೌಡರ ದರ್ಪಕ್ಕೆ ಈ ಇತಿಹಾಸವನ್ನೇ ನೀನೇ ಕಣೋ. ಹಾಗೆ ನೋಡ ಕೈ ಬಿಡ ಹೋಗಲು ಜಯಮಾನ ನಮ್ದಲ್ಲ. ಹಾ, ಲೇ ತಮ್ಮ ತೋರ್ಪ ಇದೊಂದು ಹಗ್ಗನ ಕಾಟೆಗವ್ರನ್ನ. ಪಾಪಿಗಳೇ, ಈಗ ಮಾಡುತ್ತಿರುವ ನಿಮ್ಮ ಕೆಲಸ ಮೋಸದ ಕೆಲಸ ಅಲ್ಲವೇ? ಶಬ್ಬಾಷ್ ಜೈವೀರ, ಶಬ್ಬಾಷ್. ಇನ್ನು 10 ಸಾರಿ ಕೂಗಿ ಕೂಗಿ ಹೇಳು ಇದು ಮೋಸದ ಕೆಲಸ ಅಂತ. ಯಾಕಂದರೆ ಇವನು ಮೋಸದ ಕೆಲಸವನ್ನೇ ಮೈಗೂಡಿಸಿಕೊಂಡಿರುವಾಗ ಮಹಾಭಾರತದ ಕತೆ ಹೇಳಿದರೆ ಅರ್ಥವಾಗುವುದಿಲ್ಲ. ಮುತಾಲಿಕ, ಬೇಗ ತೆಗಿಲೇ ನಿನ್ನ ಸೊಂಟದಿದ್ದ ಹಗ್ಗವನ್ನು. ಸ್ವಂಟದ ಕಟ್ಟಿದಿ ಹಟ್ರಿ ನಿಂತ್ರ ಕಂಟ ಬೈಯಂಗ್ ಬಾರಿಸಿ ಬಡವಣನ. ನೀವ ಚಂದಗೆ ಎನಿಸಿ ಬಾರಿಸ್ರಿ, ನಾನು ಎನಿಸಿ ಬುಕ್ ಕಚ್ಕೋತನ. ಜೈವೀರ, ರೈತನಕ್ಕಾಗ ಜಗ ನಗುತ್ತದೆ ಎಂದು ಸೋಕ್ಕಿನಿಂದ ಮೆರೆದಿದೆಯಲ್ಲೋ. ಜಯದ ಜಾಲವನ್ನೇ ಮೈ ತೀರಿಸಿಕೊಂಡಿರುವಾಗ ನನಗೆ ಹೇಳ್ತೀಯಾ? ನನಗೆ ಹಣ ಮುಖ್ಯ ಅಲ್ಲ, ನಿನ್ನ ಹೊಲ ನಿನ್ನ ಮನೆ ಮುಖ್ಯ. ಹಾಕು ಇದಕ್ಕೆ ಸೈನಾ. ಸೈ ಹಾಕುವುದಿಲ್ಲ ಅಂದ್ರ ಏನ್ ಮಾಡ್ತೀಯೋ ಬಂಡ ಸಾಹುಕಾರ. ಹರಾಮದಿಂದ ಬಲಾತ್ಕಾರವಾಗಿ ಬಡವರ ಆಸ್ತಿಯನ್ನು ನುಂಗಲಕ್ಕೆ ನಿನ್ನ ಜನ್ಮಕ್ಕೆ ನಾಚಿಕೆಯಾಗುವುದಿಲ್ಲವೇ?
ನಾಚಿಕೆ. ನನಗೆ ನಾಚಿಕೆ ಬರಬೇಕಾ ಬಡವ? ಜೈವೀರಾವ್, ಯಾಕೆ ಬಡಿಸಿಕೊಂಡು ನರನಳಿಸ್ತಾ ಇದ್ದೀಯ? ಸುಮ್ಮನೆ ಈ ಆಸ್ತಿಗೆ ಸೈನ್ ಮಾಡಿಬಿಡು. ಲೇ ಜಿತೇಂದ್ರ, ನೀವು ಬಡೆಯೋ ಹೊಡೆತಕ್ಕೆ ಹೆದರಿ ಸೈ ಹಾಕುವನಲ್ಲ ಈ ರೈತ ಜಯವೀರ. ನಮ್ಮದು ಹೇಡಿಗಳ ವಂಶಾಲೇ ಕ್ರಾಂತಿವೀರ ಸೂರ ಸಂಗೊಳ್ಳಿಯ ರಾಯಣ್ಣನ ವಂಶದ ಹಠಕ್ಕ ಬಿದ್ದರ ನೀವು ಕಟ್ಟಿ ಹಾಕಿದ ಹಗ್ಗವನ್ನು ಹರಿದುಕೊಂಡು ನಿಮ್ಮ ಗಂಟಲ ಹರಿದು ರಕ್ತ ಕುಡಿಯುವ ಸೂರ ಸಿಂಧೂರ ಲಕ್ಷ್ಮಣನ ತಾಕತ್ತದ ಮಗನ. ಗೌಡ್ರೆ, ಇವನ ಆರ್ಭಾಟಕ್ಕೆ ಹೆದರಿದರೆ ನಿಮ್ಮ ಕೆಲಸ ಆಗುವುದಿಲ್ಲ. ಬೇಗ ಅಪ್ಪಣೆ ಕೊಡಿ. ಇವನ ಸೊಕ್ಕಿನ ಎಲುವನ್ನು ಮುರಿದು ಇವನ ಕೆಂಪಾದ ಕಣ್ಣನ್ನು ಅಮ್ಮ ತಾಯಿ ಮಲಪ್ರಭೆ ದೇವಿ, ಈ ಎಲ್ಲ ಪಾಪ ಕ್ರಿಯೆಗಳನ್ನು ನೀನು ನಿಸರ್ಗದಲ್ಲಿ ಕುಳಿತು ನೋಡಲಾರೆಯ ತಾಯಿ. ಗೌಡ, ಇಂಥ ನೀಚ ಬುದ್ಧಿ ಹೊಟ್ಟಾಗಿಟ್ಟುಕೊಂಡ ನನ್ನ ಮುಖ ಹೊಡೆಸಿ ಒಂದು ಕಣ್ಣು ಕಿಳ್ಳುವ ಹಾಗೆ ಮಾಡಿದೆಯಲ್ಲ. ನೀ ಮಾಡಿದ ಕೆಲಸಕ್ಕೆ ಮುಂದೊಂದು ದಿನ ವೀರ ನನ್ನ ತಮ್ಮನಿಂದ ನಿನಗೆ ತಕ್ಕ ಪ್ರಾಯಶ್ಚಿತ್ತ ಹಾಗೆ ಆಗ್ತದ ಮಗನ. ತಮ್ಮ ತಮ್ಮ ತಮ್ಮ, ಅವನ ಹೆಸರು ನನಗೆ ಈಗ ನೆನಪಾದರೆ ನಿನ್ನ ಜೀವವನ್ನೇ ಉಳಿಸುವುದಿಲ್ಲ ಮಗನೇ. ಅವನ ಮಾಡಿದ ಕೃತ್ಯಕ್ಕೆ ನನ್ನ ರೋಮಸಯ ಉರಿ ಹತ್ತಿ ನಿಂತಿದೆ. ಆಗಲೇ ಈಗ ಅಮ್ಮ, ಈ ಪಾಪಿಗಳ ಹೊಡೆತವನ್ನು ತಾಳಲೆಂದು ನನಗೆ ಜನ್ಮ ನಿಟ್ಟಿಯ ತಾಯಿ. ಇದನ್ನೆಲ್ಲವನ್ನು ನೋಡಲಾರೆಯ ತಾಯಿ ಸ್ವರ್ಗದೊಳಗೆ ಕುಳಿತು ನೀನು. ಏನೋ ಜಿತೇಂದ್ರ, ಇವನ ಭಾಷಣ ಕೇಳ್ತಾ ನಿಂತಿದ್ದೀಯಲ್ಲೇ, ಬೇಗ ಸೈ ಹಾಕಿ ನಡೆ ಹೋಗೋಣ. ಯಾಕೆ ಸಾಯ್ತಾ ಇದೆಯಾ? ನಿಮ್ಮ ಕೆಲಸ ಓಕೆ. ತಾಯಿಲಿ ಬಾಂಡನ. ಹಾ, ಇದು ಜಾಣತನ ಕೆಲಸ ನೋಡಪ್ಪ. ಈಗ ಹಾಕ್ರಪ್ಪ ನಮ್ಮ ಮನೆಗ ನಾರಿ ಹೋಗೋಣ. ಜಯ, ಏನಾಯ್ತು ಸ್ವಾಮಿ? ಏನಾಯ್ತು ನಿಮಗೆ? ಇದೇನಿದೆ ಮೈ ತುಂಬ ಬಾಸುಂಡೆಗಳು, ನಿಮ್ಮ ಮುಖದಲ್ಲಿ ರಕ್ತ, ಹೀಗೆ ಕಟ್ಟಿ ಹಾಕಿ ಹೊಡೆದರೆ ಆ ಪಾಪಿಗಳು. ಸ್ವಾಮಿ, ನಿನ್ನ ಸತ್ಯದ ಕಾಲ ನನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಜಯ. ನನ್ನ ಅಭಿಮಾನದ
ಕಿಚ್ಚು ಉರಿದು ಹೋಗಿ ನನ್ನ ದೇಹಾಭಿಮಾನವೇ ಕುಂದು ಹೋಗಿದೆ. ಒಂದು ಕಣ್ಣನ್ನು ಕಳೆದುಕೊಂಡು ಸ್ವಾಮಿ, ವೀರ ತಮ್ಮನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ ಜಯ? ನಾನು ಹೇಗೆ? ಸಮಾಧಾನ ತಂದುಕೊಳ್ಳಿ. ಆ ದೇವರು ಇಟ್ಟಂತೆ ಆಗ್ಲಿ ಸ್ವಾಮಿ, ಇಟ್ಟಂತೆ ಆಗ್ಲಿ. ನೋಡಿ, ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ. ನಿನಗೆ ಹಣ ಸಿಗದಂತೆ ಮಾಡಿದ ಪಾಪಿಗಳು ನನ್ನ ಕಟ್ಟಿ ಈ ರೀತಿ ಹೊಡೆದು ನನ್ನ ಹೊಲ ಮನೆಯನ್ನು ಕಸಿದುಕೊಂಡು ನನ್ನ ಮನೆಗೆ ಬೀಗ ಹಾಕಿದ್ದಾರೆ. ಅಂದ ಮೇಲೆ ಯಾವ ಆಸ್ಪತ್ರೆಯೂ ಬೇಡ, ಏನು ಬೇಡ, ನಿನ್ನ ಕೈಯಾರೆ ಒಂದು ತೊಟ್ಟು ವಿಷ ಕೊಡು ಜಯ. ಕುಡಿದು ನಾನು ಸಂತೋಷವಾಗಿ ಪ್ರಾಣ ಬಿಡ್ತೇನೆ. ಎಂತ ಮಾತನಾಡ್ತಾ ಇದ್ದೀರಿ ಸ್ವಾಮಿ, ಎಂತ ಮಾತನಾಡ್ತಾ ಇದ್ದೀರಲ್ಲ. ನೋಡಿ, ದಯವಿಟ್ಟು ನಿಮಗೇನು ಆಗೋದಿಲ್ಲ. ನೋಡಿ, ಈ ಸಾಲವನ್ನು ನಾವು ಹೇಗಾದ್ರೂ ಮಾಡಿ ಮುಟ್ಟಿಸೋಣ. ಆದ್ರೆ ಒಂದಿಲ್ಲ ಒಂದು ದಿನ ಒಳ್ಳೆ ಕಾಲ ಬಂದೇ ಬರುತ್ತೆ. ಅಲ್ಲಿ ತನಕ ನೀವು ಸಮಾಧಾನದಿಂದಿರಿ. ಕಾಲ 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 ಎಲ್ಲಿದೆ ಜಯ ನಿನ್ನ ಸತ್ಯದ ಕಾಲ? ಆ ನಿನ್ನ ಸತ್ಯ ಹರಿಶ್ಚಂದ್ರ ಸತ್ತು ಹೋದಾಗಲೇ ಸತ್ತು ಹೋಗಿದೆ ಈ ನಿನ್ನ ಸತ್ಯದ ಕಾಲ. ಅಂದಾಗ ಈ ಜಗತ್ತಿನ ತುಂಬಿಕೊಂಡಿದೆ ಅಧರ್ಮದ ಕಾಲ. ಇದನ್ನೆಲ್ಲವನ್ನು ನೋಡಿ ಅಳಬೇಕೋ ನಗಬೇಕೋ ನನಗೊಂದು ತಿಳಿಯದಾಗಿದೆ ಜಯ, ನನಗೊಂದು ತಿಳಿಯದಾಗಿದೆ. ನಾನೊಬ್ಬ ಇದನ್ನೆಲ್ಲವನ್ನು ನೋಡಿ ರೈತರ ಏಳಿಗಾಗಿ ಪಡಿಸಿಕೊಂಡಿರುವ ನಾನೊಬ್ಬ ಹುಚ್ಚ ಜಯ, ನಾನೊಬ್ಬ ಹುಚ್ಚ ಹುಚ್ಚ ಜಯ, ನಾನೊಬ್ಬ ಹುಚ್ಚ. ಎತ್ತವರನ್ನು ಕಳೆದುಕೊಂಡು ವೀರ ತಮ್ಮನನ್ನು ಕಳೆದುಕೊಂಡು ಮೇಲಾಗಿ ಒಂದು ಕಣ್ಣನ್ನು ಕಳೆದುಕೊಂಡು ನಾನೊಬ್ಬ ಹುಚ್ಚ ಜಯ, ನಾನೊಬ್ಬ ಹುಚ್ಚ. ಸ್ವಾಮಿ, ಅಯ್ಯೋ ಸ್ವಾಮಿ, ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ಬನ್ನಿ ಆಸ್ಪತ್ರೆಗೆ ಹೋಗೋಣ. ಬನ್ನಿ ಸ್ವಾಮಿ, ಆಸ್ಪತ್ರೆಗೆ ಹೋಗೋಣ. ಬನ್ನಿ. ಶಿರನಿಲ್ಲದ ಆಭಾಳ